1,85,000 ಕೊಟ್ಬಿಡೋಣ ಸರ್. ಶಿಫ್ಟ್ ಡೀಸೆಲ್ ವೆಹಿಕಲ್ 1,00,000 1,85,000 ಕೊಟ್ಬಿಡೋಣ. 1,85,000 ಕೊಟ್ಬಿಡ್ತೀರಾ? 3,10,000 ಅದ್ರಲ್ಲಿ ಕಡಿಮೆ ಆಗುತ್ತೆ. ಹೌದು ಸರ್, ಆಗತ್ತೆ. 3,10,000 ಇದ್ರಲ್ಲಿ ಕಡಿಮೆ ಆಗುತ್ತಾ? ಹೌದು ಸರ್. ಸರ್ 270 ಹೇಳ್ತಾ ಇದೀವಿ, ಆನ್ ಟೇಬಲ್ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. 2.5 ಲಕ್ಷಕ್ಕೆ ಇದು 2.5 ಲಕ್ಷ ಡೀಸೆಲ್ ಗಾಡಿ, ಅದರಲ್ಲೂ ಕಡಿಮೆ ಆಗುತ್ತೆ ಸರ್. ಹೌದು ಸರ್. 7,80,000 ಪೋಲೋ ಅದ್ರಲ್ಲಿ ಕಡಿಮೆ ಆಗುತ್ತೆ. ಹೌದು ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ರೆ ಅನ್ಬೋದು ಸರ್. ಪ್ರೈಸ್ ಸರ್ 2,10,000 ಹೇಳ್ತಾ ಇದೀವಿ ಸರ್, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸೊ ಅದ್ರ ಮಾಡಿಫೈ ಮಾಡಿರೋ ವೆಹಿಕಲ್ 4,40,000 ಹೇಳ್ತಾ ಇದೀವಿ ಸರ್. ಸೊ ನೆಗೋಷಿಯೇಟ್ ಕೂಡ ಆಗುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. 275 ಹೇಳ್ತಾ ಇದೀವಿ, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಓಕೆ. ಸೊ 2,70,000 ಅದ್ರಲ್ಲಿ ಕಡಿಮೆ ಆಗುತ್ತಾ? ಕಮ್ಮಿ ಆಗುತ್ತೆ ಸರ್. ಪ್ರೈಸ್ ಸರ್ 270 ಹೇಳ್ತಾ ಇದೀವಿ, ಆನ್ ಟೇಬಲ್ ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. 2,60,000 ಅದ್ರಲ್ಲಿ ಕಡಿಮೆ ಆಗುತ್ತಾ? ಅದರಲ್ಲೂ ಕಮ್ಮಿ ಮಾಡ್ಕೊಟ್ಬಿಡೋಣ. ಸ್ವಿಫ್ಟ್ ರೇಟ್ ಅಲ್ಲಿ ಡಸ್ಟರ್ ಕೊಟ್ಬಿಡೋಣ. ಏನಾಯ್ತು ಶಿಫ್ಟ್ ರೇಟ್ ಅಲ್ಲಿ? ಡಸ್ಟರ್ ಡೀಸೆಲ್ ಗಾಡಿ, ಅದರಲ್ಲೂ 6 ಲಕ್ಷನಾ ಸರ್? 6,50,000 ಕೊಟ್ಬಿಡ್ತೀನಿ ಸರ್. ಓಕೆ ಸರ್. ನೆಗೋಷಿಯಬಲ್ ಸರ್. ಸರ್ ಆನ್ ಟೇಬಲ್ ಇದೊಂಚೂರು ಹೆಚ್ಚು ಕಮ್ಮಿ ಮಾಡಿ 5.5 ಲಕ್ಷ ಕೊಟ್ಬಿಡೋಣ. 5.5 ಲಕ್ಷಕ್ಕೆ ಸರ್. ಟಾಪ್ ಎಂಡ್ ಸರ್ 18 ಮಾಡಲು ಡೆಲ್ಟಾ ಗಾಡಿ 4,90,000 ಹೇಳ್ತಾ ಇದೀವಿ ಸರ್. ಓಕೆ. ಆನ್ ಟೇಬಲ್ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. ಡೀಸೆಲ್ ವೆಹಿಕಲ್. ಡೀಸೆಲ್ ಸರ್. ಇದು ಪ್ರೈಸ್ ಹೇಳ್ತಾರೆ ಸರ್. ಇನ್ನೂ ಪ್ರೈಸ್ ಸರ್ 4,70,000 ಕೊಟ್ಬಿಡ್ತೀನಿ ಸರ್. ಸರ್ ಬರೀ 5,50,000 ಕೊಟ್ಬಿಡೋಣ ಸರ್. 5,50,000ಕ್ಕೆ 5,50,000 ಕೊಟ್ಬಿಡೋಣ. ಸರ್ 1,10,000 ಹೇಳ್ತಾ ಇದೀವಿ, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಅದರಲ್ಲೂ ಕಡಿಮೆ ಆಗುತ್ತೆ ಸರ್. ಎಲ್ಲಾ ಗಾಡಿ ಆಯಿಲ್ ಸರ್ವಿಸ್, ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಫ್ರೀ ನಮ್ ಡ್ರೀಮ್ಸ್ ಕಾರ್ ಅಲ್ಲಿ. ಸೊ ಪ್ರತಿಯೊಂದು ಕಾರ್ ಮೇಲೂ ಫ್ರೀ. ಹೌದು ಸರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಡ್ರೀಮ್ ಕಾರ್ಸ್ ಬಂದಿದ್ದೀನಿ. ಹಾಗೇನೆ ತುಂಬಾನೇ ಸ್ಟಾಕ್ ಎಲ್ಲ ಚೇಂಜ್ ಮಾಡಿದ್ರೆ ಅನ್ಬೋದು. ಹಾಗೇನೆ ಸರ್ ಇದ್ದಾರೆ, ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡ. ಹಾಯ್ ಸರ್, ಆರಾಮ? ಹಾ ಸರ್, ಆರಾಮ ಸರ್. ಓಕೆ ಸರ್. ಸರ್ ಮತ್ತೊಂದ್ಸರಿ ಡ್ರೀಮ್ ಕಾರ್ಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಮ್ಗೆ? ಸರ್ ಇವಾಗ ರಾಜ್ಕುಮಾರ್ ಸಮಾಧಿ ಕಡೆಯಿಂದ ಬಂದ್ರೆ ಮಾಳಗಳ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ರೆ ರಿಂಗ್ ರೋಡ್ ಪಕ್ಕ ಇರೋದೇ ನಮ್ ಶೋರೂಮ್. ಮೇನ್ ರೋಡ್ ಇಂದ ಕಾಣಿಸ್ಬಿಡುತ್ತೆ. ಹಾ ಸರ್, ಮೇನ್ ರೋಡ್ ಇಂದಾನೆ ಕಾಣುತ್ತೆ. ಓಕೆ. ಅಕಸ್ಮಾತ್ ಬನಶಂಕರಿ ಕಡೆಯಿಂದ ಬರ್ತೀನಿ ಅಂದವ್ರಿಗೆ ರವಿ ಜಿಮ್ ಸರ್ಕಲ್ ಅಂತ ಇದೆ, ನಾಗರಬಾವಿ ನೆಕ್ಸ್ಟ್ ಸ್ಟಾಪ್. ಓಕೆ. ಅಲ್ಲಿ ಇಳ್ಕೊಂಡ್ರೆ ಎದುರುಗಡೆ ರೋಡ್ ದಾಟಿದ್ರೆ ನಮ್ ಶೋರೂಮ್ ಸಿಗುತ್ತೆ ಸರ್. ಓಕೆ. ಡ್ರೀಮ್ ಕಾರ್ಸ್ ಅಂತ ದೊಡ್ಡ ಬೋರ್ಡ್ ಹಾಕ್ಬಿಡಿದ್ರೆ ರೋಡ್ ಅಲ್ಲಿ ಬಂದ್ಬಿಟ್ರೆ ನೀಟಾಗಿ ದೊಡ್ಡ ಬೋರ್ಡ್ ಕಾಣಿಸುತ್ತೆ ನಿಮ್ಗೆ. ಸರ್ ಅರೌಂಡ್ ಎಷ್ಟಿದೆ ಸರ್ ಸ್ಟಾಕ್ ಇವತ್ತು? ಸರ್ ಅರೌಂಡ್ 55 ಕಾರ್ಸ್ ಇದೆ ಸರ್. 55 ಕಾರ್ಸ್ ಗಳಿದೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ಸ್ಟಾರ್ಟಿಂಗ್ ಪ್ರೈಸ್ 1.25 ಲಕ್ಷದಿಂದ ಓಕೆ 6-7 ಲಕ್ಷದವರೆಗೂ ಕಾರ್ ಇದೆ ಸರ್. ಓಕೆ. ಓಕೆ ಸರ್. ಲೋನ್ ಬಗ್ಗೆ ಸರ್? ಸರ್ ನಮ್ಮಲ್ಲಿ ಯಾವುದೇ ಗಾಡಿ ತಗೊಳ್ಳಿ, ಅವ್ರ ಪ್ರೊಫೈಲ್ ಚೆನ್ನಾಗಿರ್ಲಿ, 2013 ಮಾಡಲ್ ಮೇಲೆ ಯಾವ ಗಾಡಿ ತಗೊಂಡ್ರು ಲೋನ್ ಮಾಡ್ಕೊಳ್ಳೋಣ. 13 ಮಾಡಲ್ ಮೇಲೆ ಲೋನ್? 13 ಮೇಲೆ ಲೋನ್ ಮಾಡ್ಕೊಳ್ಳೋಣ ಸರ್. ಸರ್ ಅದಕ್ಕಿಂತ ಒಳಗಡೆ ಲೋನ್? ಸರ್ ಅದಕ್ಕಿಂತ ಒಳಗಡೆ ಬೇಕಾದ್ರೆ ಬ್ಯಾಂಗ್ಳೂರ್ ಇದ್ರೆ ಸೆಟ್ ಫೈನಾನ್ಸ್ ಮಾಡ್ಕೊಟ್ಬಿಡೋಣ. 50-50 ಅಂದ್ರೆ ಅವ್ರ ಅರ್ಧ ಇವ್ರ ಅರ್ಧ ಕೊಡ್ತಾರೆ, ಆತರ. ಓಕೆ. 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 ಸೊ 13 ಮೇಲೆ ಲೋನ್ ಆಗುತ್ತೆ, ಅಂಡರ್ ಅಂದ್ರೆ ಅದು ಪ್ರೈವೇಟ್ ಫೈನಾನ್ಸರ್ ಆಗುತ್ತಲ್ಲ ಸರ್? ಹೌದು ಸರ್, ಹೌದು. ಓಕೆ ಸರ್. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಎಲ್ಲ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಾ ಇದ್ರೆ ಈ ಶೋರೂಮ್ ನ ಒಂದು ವಿಸಿಟ್ ಮಾಡಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲೆಲ್ಲ ಕಾರ್ಗಳ ಕೊಡ್ತೀರ ಅನ್ಬೋದು. ಹೈಲೈಟ್ಸ್ ನೋಡಿರ್ತಾರೆ, ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸೊ ಡ್ರೀಮ್ ಕಾರ್ಸ್ ಅಲ್ಲಿ ಮೊದಲನೇ ಕಾರ್ ಯಾವ ಸರ್ ಇವತ್ತು? ಸರ್ ಬ್ರೆಜಾ ಇದೆ ನೋಡಿ, 2017 ಮಾಡಲ್ VDI. ಓಕೆ. ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಚಾನ್ಸ್ ಪ್ರೈಸ್ ಬರೀ 6.5 ಲಕ್ಷ ಕೊಡ್ತೀನಿ ಬನ್ನಿ ಸರ್. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ ಗಾಡಿ. ಸೊ 6 ಲಕ್ಷನ ಸರ್? 6,50,000 ಕೊಟ್ಬಿಡ್ತೀನಿ ಸರ್. ಓಕೆ ಸರ್. ನೆಗೋಷಿಯಬಲ್ ಸರ್? ಸರ್ ಆನ್ ಟೇಬಲ್ ಇದೊಂಚೂರು ಹೆಚ್ಚು ಕಮ್ಮಿ ಮಾಡೋಣ. ಓಕೆ. ನೋಡಿ, ಯಾರೋ ಒಂದು ಬ್ರೆಜಾ ನೋಡ್ತಾರೆ, ಬ್ಲೂ ಕಲರ್ ಇದೆ, ಸಿಂಗಲ್ ಓನರ್ ವೆಹಿಕಲ್ ಆಗುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ, ಇನ್ನೂ ಕಡಿಮೆ ಆಗ್ಬೋದು ಸರ್. ಹಾಗೆ ನೆಕ್ಸ್ಟ್ ಸರ್ 18 ಮಾಡಲ್ ಸಿಂಗಲ್ ಓನರ್ ಬೆಲೆನೋ. ಓಕೆ ಸರ್ ಬರೀ 5.5 ಲಕ್ಷ ಕೊಟ್ಬಿಡೋಣ. 5.5 ಲಕ್ಷಕ್ಕೆ ಸರ್. ಟಾಪ್ ಎಂಡ್ ಸರ್ 18 ಮಾಡಲ್ ಡೆಲ್ಟಾ. ಓಕೆ. ಓಕೆ ಸರ್. ಅಂದ್ರೆ ಫೀಚರ್ಸ್ ಅಂದ್ರೆ ಸರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಬರೀ 92,000 ಶೋರೂಮ್ ರೆಕಾರ್ಡ್ ಗಾಡಿ ಸರ್ ಇದು. ಹಾಗೇನ್ ಪ್ರೈಸ್ ಸರ್ ಇದು? ಸರ್ ಬರೀ 5.5 ಲಕ್ಷ ಕೊಟ್ಬಿಡೋಣ. ಸೊ 5.5 ಲಕ್ಷಕ್ಕೆ ಡಸ್ಟರ್ ಸರ್? ಸರ್ ಡಸ್ಟರ್ ಸ್ವಿಫ್ಟ್ ರೇಟ್ ಅಲ್ಲಿ ಡಸ್ಟರ್ ಕೊಟ್ಬಿಡೋಣ. ಏನಾಯ್ತು ಶಿಫ್ಟ್ ರೇಟ್ ಅಲ್ಲಿ? ಡಸ್ಟರ್ ಡೀಸೆಲ್ ಗಾಡಿ, ಅದರಲ್ಲೂ 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಬರೀ 4,40,000 ಕೊಟ್ಬಿಡೋಣ ಸರ್. ಸೊ 4,40,000ಕ್ಕೆ 4,40 ಕೊಟ್ಬಿಡೋಣ. AC, ಪವರ್ ಸ್ಟೀರಿಂಗ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಲಿ. 4,40,000 ಕೊಟ್ಬಿಡೋಣ ಸರ್. ಸರ್ ಪೋಲೋ 2012 ಮಾಡಲ್ ಪೋಲೋ ಡೀಸೆಲ್ ವೆಹಿಕಲ್ ಸರ್. ಸರ್ ಡೀಸೆಲ್ ಮೈಲೇಜ್ ಸರ್ ನಮ್ಗೆ? ಸರ್ ಒಳ್ಳೆ ಮೈಲೇಜ್ ಬರುತ್ತೆ, 18 ಹತ್ರ ಮೈಲೇಜ್ ಬರುತ್ತೆ. ಓಕೆ ಸರ್. ಇದರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ಸ್ ಎಲ್ಲ ಇದೆ ನೋಡಿ ಗಾಡಿಲಿ. ಓಕೆ. ನೋಡಿ, ಯಾರು ರೆಡ್ ಪೋಲೋ ನೋಡ್ತಾ ಇದ್ರೆ ಫೇವರೇಟ್ ಕಲರ್ ಅನ್ಬೋದು. ಒಂದು ರೆಡ್ ಪೋಲೋ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ, ಬ್ರಾಂಡ್ ನ್ಯೂ ಟೈರ್ ಇದೆ ಸರ್. ಪ್ರೈಸ್ ಸರ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. 3,10,000 ಹೇಳ್ತಿದೆ, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. 3,10,000 ಅದ್ರಲ್ಲಿ ಕಡಿಮೆ ಆಗುತ್ತೆ? ಹೌದು ಸರ್, ಆಗುತ್ತೆ ಸರ್. 2011 ಮಾಡಲ್ ಇದು ಕೂಡ ಡೀಸೆಲ್ ಗಾಡಿ ಸರ್. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ಸ್ ಎಲ್ಲ ಇದೆ ನೋಡಿ. ಸೊ ಬ್ರಾಂಡ್ ನ್ಯೂ ಟೈರ್ ಇದೆ ಅಲ್ವಾ ಸರ್ ಇದು? 3,10,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. 3,10,000 ಇದ್ರಲ್ಲಿ ಕಡಿಮೆ ಆಗುತ್ತಾ? ಹೌದು ಸರ್. ನೋಡಿ 17 ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ಗಾಡಿ ಸರ್. ಇದು 5.5 ಲಕ್ಷ ಹೇಳ್ತಾ ಇದೆ, ಆನ್ ಟೇಬಲ್ ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸರ್ ಇದು? ಹೌದು ಸರ್. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ, ವೈಟ್ ಕಲರ್ ಇದೆ ನೋಡಿ, ಯಾರೋ ನೋಡ್ತಾ ಇದ್ರೆ ಸರ್. ಹಾಗೇನ್ ಪ್ರೈಸ್?
ಸರ್ 5.5 ಹೇಳ್ತಾ ಇದೀವಿ, ಆನ್ ಟೇಬಲ್ ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಕಡಿಮೆ ಆಯ್ತಾ ಲೋನ್ ಕೂಡ ಆಗುತ್ತೆ ಆರಾಮಾಗಿ? 100% 50-60 ತರಲಿ, ಮಿಕ್ಕಿದೆಲ್ಲ ಲೋನ್. ಬರೀ 50-60 ತಂದ್ರೆ ಸಾಕು ಸರ್. ಸರ್ 11 ಮಾಡಲ್ ಸಿಂಗಲ್ ಓನರ್ ಐಟೆನ್ ಇದೆ ನೋಡಿ ಇನ್ನೊಂದು. ಸರ್ ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್. ಹೌದು ಸರ್. ಓಕೆ, ಸೊ ಬ್ರಾಂಡ್ ನ್ಯೂ ಕಂಡೀಷನ್ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಬಾಡಿ ಲೈನ್ ಅಷ್ಟೇ ರೆಡ್ ಕಲರ್ ಅಲ್ಲಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಬ್ರಾಂಡ್ ನ್ಯೂ ಟೈರ್ ಆಗಿರೋದು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಆಗಿರೋದು, ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್. ಸರ್ ಪ್ರೈಸ್ ಸರ್ 270 ಹೇಳ್ತಾ ಇದೀವಿ, ಆನ್ ಟೇಬಲ್ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಟ್ಕೊಡೋಣ. 2,70,000 ಆದ್ರೆ ಕಡಿಮೆ ಆಗುತ್ತಾ? ಹೌದು ಸರ್. ಸರ್ ವೆಂಟೋ ಡೀಸೆಲ್ ಗಾಡಿ 2014 ಮಾಡಲ್, ಸೆಕೆಂಡ್ ಓನರ್, ಬರೀ 69,000 ಓಡಿದೆ. ಬರೀ 69,000 ಓಡಿದೆ. ಡೀಸೆಲ್ ವೆಹಿಕಲ್ ಸರ್. ಸರ್ ಡೀಸೆಲ್ 20+ ಬರ್ಬೋದಲ್ಲ ಮೈಲೇಜ್? ಬರುತ್ತೆ ಸರ್. ಓಕೆ, ಯಾರೋ ಒಂದು ವೆಂಟೋ ನೋಡ್ತಾ ಇದ್ರೆ ನೋಡಿ, ಒಂದು ವೆಂಟೋ ಇದೆ, ಅದು ಸಿಲ್ವರ್ ಕಲರ್ ಅಲ್ಲಿ. ಸರ್ ಆಗೇನ್ ಮಾಡಲ್ ಸರ್ ಇದು? ಸರ್ 14 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಇದು. ಸರ್ ಪ್ರೈಸ್ ಸರ್ ಬರೀ 3,75,000 ಹೇಳ್ತಾ ಇದೀನಿ, ಆನ್ ಟೇಬಲ್ ಇನ್ನೂ ಹೆಚ್ಚು ಕಮ್ಮಿ ಮಾಡಿ. ಸರ್ ಒಂದು ಪ್ರೈಸ್ ಹೇಳ್ಬಿಡಿ ಸರ್ ವೆಂಟೋಗೆ. ಸರ್ 3,65,000 ಕೊಟ್ಬಿಡೋಣ. 3,65,000ಕ್ಕೆ? ಹೌದು ಸರ್. ಸರ್ ಲಿನಿಯಾ 2012 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಇದು ನೋಡಿ, ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್ ಎಲ್ಲ ಬರ್ತಲ್ವಾ ಇದು? ಹೌದು ಸರ್. ಓಕೆ ನೋಡಿ, ಇದು ವೈಟ್ ಕಲರ್ ಇದೆ ಲಿನಿಯಾ. ಸೊ ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್. ಸರ್ ಪ್ರೈಸ್ ಸರ್ 2.5 ಲಕ್ಷ ಕೊಟ್ಬಿಡೋಣ ಸರ್. ಬರೀ 2.5 ಲಕ್ಷಕ್ಕೆ ಇದು? 2.5 ಲಕ್ಷ ಡೀಸೆಲ್ ಗಾಡಿ, ಟಾಪ್ ಎಂಡ್ ವೆಹಿಕಲ್. ಹೌದು ಸರ್. ಸರ್ 2013 ಮಾಡಲ್ ಫಿಯಾಸ್ಟಾ. ಓಕೆ, ಇದು ಕೂಡ ನೋಡಿ, ಸೆಕೆಂಡ್ ಓನರ್, ತುಂಬಾನೇ ಗಾಡಿ ಚೆನ್ನಾಗಿದೆ. ಬರೀ 2,60,000 ಹೇಳ್ತಾ ಇದೆ ಸರ್, ಆನ್ ಟೇಬಲ್ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಇದು ಜಸ್ಟ್ 2,60,000ಕ್ಕೆ. 60,000 ಅದರಲ್ಲೂ ಕಡಿಮೆ ಆಗುತ್ತೆ? ಅದರಲ್ಲೂ ಕಡಿಮೆ ಆಗುತ್ತೆ ಸರ್, ಆನ್ ಟೇಬಲ್ ಬರ್ಲಿ. ಸರ್ ಪೋಲೋ 2010 ಮಾಡಲ್, AC ಪೋರ್ಷನ್, ಪೋರ್ನ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ, ಟಾಪ್ ಎಂಡ್ ಗಾಡಿ. ಸೊ ಟಾಪ್ ಎಂಡ್ ಇದು ಪೋಲೋ ಸಿಲ್ವರ್ ಕಲರ್ ಅಲ್ಲಿ, ಸಿಲ್ವರ್ ಕಲರ್ ಪೆಟ್ರೋಲ್ ಗಾಡಿ ಸರ್. ಸರ್ ಮಾಡಲ್ 2010 ಮಾಡಲ್. ಓನರ್ ಸರ್ ಇದು? ಸರ್ ಇದು ಥರ್ಡ್ ಓನರ್ ಆಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಪ್ರೈಸ್ 2,80,000 ಹೇಳ್ತಾ ಇದೆ ಸರ್, ಆನ್ ಟೇಬಲ್ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಅದರಲ್ಲೂ ಕಡಿಮೆ ಆಗುತ್ತೆ ಸರ್? ಹೌದು ಸರ್. 2,80,000 ಪೋಲೋ, ಅದ್ರಲ್ಲಿ ಕಡಿಮೆ ಆಗುತ್ತೆ? ಹೌದು ಸರ್. ಸರ್ ಹಂಗೆ ಶಿಫ್ಟ್ ಡಿಸೈರ್ ಡಿಸೈರ್ ಇದೆ ನೋಡಿ, 2013 ಮಾಡಲ್, ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. ಇದು ಸಿಂಗಲ್ ಓನರ್ ವೆಹಿಕಲ್? ಹೌದು ಸರ್. ಸೊ ಡೀಸರ್ ಯಾರು ನೋಡ್ತಾ ಇದ್ರೆ ಸಿಂಗಲ್ ಓನರ್ ವೆಹಿಕಲ್ ಇದೆ ನೋಡಿ, ಶಿಫ್ಟ್ ಡೀಸರ್ ಆಗಿರುತ್ತೆ, ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ ನಿಮಗೆ ಬ್ರಾಂಡ್ ನ್ಯೂ ಅನ್ಬೋದು ಅಂದ್ರೆ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ಸಿಲ್ವರ್ ಕಲರ್ ಅಲ್ಲಿ ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್. ಸರ್ ಪ್ರೈಸ್ ಸರ್ 4 ಲಕ್ಷ ಹೇಳ್ತಾ ಇದೀವಿ ಸರ್, ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. 4 ಲ್ಯಾಕ್ ಹೇಳ್ತಿದ್ರೆ ಅದ್ರ ಕಡಿಮೆ ಆಗುತ್ತೆ ಡೀಸರ್? ಹೌದು ಸರ್. ಸರ್ 2012 ಮಾಡಲ್ ಇಯಾನ್ ಸಿಂಗಲ್ ಓನರ್, ಬರೀ 49,000 ಓಡಿದೆ. ಬರೀ 49,000 ಓಡಿದೆ, ಸಿಂಗಲ್ ಓನರ್ ವೆಹಿಕಲ್. 18 ಮೇಲೆ ಮೈಲೇಜ್ ಬರುತ್ತೆ ಸರ್ ಗಾಡಿ. ಎಷ್ಟು ಸರ್ ಇದು? 18 ಮೇಲೆ ಮೈಲೇಜ್ ಬರುತ್ತೆ ಗಾಡಿ. ಓಕೆ ಓಕೆ ಸರ್, ಇದರಲ್ಲಿ AC ಪವರ್ ಸ್ಟೇರಿಂಗ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಸೊ 4 ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ರೆ ಅನ್ಬೋದು. ಸರ್ ಪ್ರೈಸ್ ಸರ್ 2,10,000 ಹೇಳ್ತಾ ಇದೀವಿ ಸರ್, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸೊ ಅದರಲ್ಲೂ ಕಡಿಮೆ ಆಗುತ್ತೆ? ಹೌದು ಸರ್. ಸೊ ಸಿಟಿ ಲೋಡ್ಸೋಕೆ ಚಿಕ್ಕ ಗಾಡಿ ಇದ್ರೆ ನೋಡಿ, 2,10,000 ಸರ್, ಆಯಿಲ್ ಸರ್ವಿಸ್, ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಫ್ರೀ. ಎಲ್ಲ ಫ್ರೀ. ಸೊ ಒಂದು ಬೆಸ್ಟ್ ಬಜೆಟ್ ಅನ್ಬೋದು, ಬಂದ್ಬಿಟ್ಟು ವಿಸಿಟ್ ಮಾಡಿ. ಕಲರ್ ಅಲ್ಲಿ ಸರ್ 2013 ಮಾಡಲ್, ಸೆಕೆಂಡ್ ಓನರ್, ಪೋಲೋ 3,25,000 ಆಗುತ್ತೆ ಸರ್ ಗಾಡಿ. ಸೆಕೆಂಡ್ ಓನರ್ 3,25,000 ಡೀಸೆಲ್ ವೆಹಿಕಲ್. ಇದು ಡೀಸೆಲ್, ಇದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ನೋಡಿ. ಯಾರು ಪೋಲೋ ನೋಡ್ತಾರೆ, ರೆಡ್ ಕಲರ್ ಇದೆ. ಸೊ 2 ಪೋಲೋ ಇದೆ, 2ರಲ್ಲೂ ನೆಗೋಷಿಯಬಲ್ ಆಗುತ್ತಲ್ಲ ಸರ್? ಆಗುತ್ತೆ ಸರ್, ಆನ್ ಟೇಬಲ್ ಬರ್ಲಿ. ಸರ್ 2008 ಮಾಡಲ್ ಸ್ವಿಫ್ಟ್, ಇದು ಕೂಡ ಡೀಸೆಲ್ ವೆಹಿಕಲ್, ಬರೀ 1,85,000 ಕೊಟ್ಬಿಡೋಣ ಸರ್. ಶಿಫ್ಟ್ ಡೀಸೆಲ್ ವೆಹಿಕಲ್ 1,00,000 185 ಕೊಟ್ಬಿಡೋಣ. 185 ಕೊಟ್ಬಿಡ್ತೀರಾ ಸರ್? ಓಕೆ, ಅದರಲ್ಲಿ ನೆಗೋಷಿಯಬಲ್ ಸರ್ ಮಾಡ್ಕೊಡೋಣ ಸರ್, ಮುಂದೆ ಬರ್ಲಿ. ಸರ್ SX4 2012 ಮಾಡಲ್, ಟಾಪ್ ಎಂಡ್ ಗಾಡಿ, AC ಪೋರ್ಷನ್, ಪವರ್ ವಿಂಡೋ, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ, ಡೀಸೆಲ್ ವೆಹಿಕಲ್ ಸರ್. ಸೊ ಟಾಪ್ ಎಂಡ್ ವೆಹಿಕಲ್, ಅದರಲ್ಲಿ ಡೀಸೆಲ್ ವೆಹಿಕಲ್ ಸರ್. 3 ಲಕ್ಷ ಹೇಳ್ತಾ ಇದೆ ಸರ್, ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. 3 ಲ್ಯಾಕ್ ಅದರಲ್ಲೂ ಕಡಿಮೆ ಆಗುತ್ತಾ? ಅದರಲ್ಲೂ ಕಡಿಮೆ ಆಗುತ್ತೆ ಸರ್. ಸರ್ ಈಕೋ ಸ್ಪೋರ್ಟ್ಸ್ 2016 ಮಾಡಲ್, ಸಿಂಗಲ್ ಓನರ್ ಗಾಡಿ, 4,90,000 ಹೇಳ್ತಾ ಇದೆ ಸರ್. ಓಕೆ, ಆನ್ ಟೇಬಲ್ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. ಡೀಸೆಲ್ ವೆಹಿಕಲ್. ಡೀಸೆಲ್ ಸರ್, ಇದು ಪ್ರೈಸ್ ಹೇಳ್ತಾರೆ ಸರ್? ಇನ್ನೂ ಪ್ರೈಸ್ ಸರ್ 4,70,000 ಕೊಟ್ಬಿಡ್ತೀನಿ ಸರ್. 4,70,000ಕ್ಕೆ? ಹೌದು ಸರ್. ಡೀಸೆಲ್? ಹೌದು ಸರ್. ಸರ್ ಸರ್ ಇದು ಡೀಸೆಲ್ 2015 ಮಾಡಲ್, ಡೀಸೆಲ್, ಸಿಂಗಲ್ ಓನರ್. ಓಕೆ, ಓಡಿರೋದು ಬರೀ 69,000 ಓಡಿದೆ ಸರ್ ಗಾಡಿ. ಸರ್ ಟಾಪ್ ಎಂಡ್ ಸರ್ ಇದು? ಇದು ಟಾಪ್ ಎಂಡ್ ಗಾಡಿ ಸರ್. ನೋಡಿ, ಯಾರನ್ನ ವರ್ಣ ನೋಡ್ತಿದ್ರೆ ತುಂಬಾ ಜನ ನೋಡ್ತಿರ್ತಾರೆ, ಡೀಸೆಲ್ ವೆಹಿಕಲ್ ಆಗಿರುತ್ತೆ ಇದು ವರ್ಣ. ಸೊ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ, ನಮಗೆ ಎಲ್ಲ ತರ ಫೀಚರ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಸೊ ಮ್ಯಾಗ್ ವೀಲ್, ಬ್ರಾಂಡ್ ನ್ಯೂ ಟೈರ್ ಇದೆ ಅನ್ಬೋದು. ಸೊ ಬಾಡಿ ಲೈನ್ ಅಷ್ಟೇ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್. ಸರ್ ಪ್ರೈಸ್ ಸರ್ ಬರೀ 5,50,000 ಕೊಟ್ಬಿಡೋಣ ಸರ್. 5,50,000ಕ್ಕೆ? 5,50,000 ಕೊಟ್ಬಿಡೋಣ ಸರ್. ಒಂದು ನೆಗೋಷಿಯಬಲ್ ಒಂದು ಪ್ರೈಸ್ ಹೇಳಿ ಸರ್. ಬರ್ಲಿ ಸರ್, ಒಂದು 5,35 ಕೊಟ್ಬಿಡೋಣ ಸರ್, ಫೈನಲ್. ಸರ್ 2014 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಸ್ವಿಫ್ಟ್. ಓಕೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಹಾಕಿದ್ದಾರೆ, ಸಬ್ ವೂಫರ್, ಆಂಪ್ ಎಲ್ಲ ಇದೆ ಸರ್. ನೋಡಿ, ಎಲ್ಲ ಸಬ್ ವೂಫರ್, ಆಂಪ್ ಎಲ್ಲ ಹಾಕಿದ್ದಾರೆ ಅಂತ. ಅದ್ರ ಜೊತೆಗೆ ನಿಮಗೆ ಬ್ರಾಡ್ ಟೈರ್ ಕೂಡ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಇದೆ ನೋಡಿ. ಸೊ ಸ್ವಿಫ್ಟ್ ಅಲ್ಲಿ ಸೊ ಒಂಥರ ಮೋಡಿಫೈ ಮಾಡಿರೋ ವೆಹಿಕಲ್ ಆಗಿರುತ್ತೆ. ಸೊ ರೆಡ್ ಕಲರ್ ಅಲ್ಲಿ. ಸರ್ ಆಗೇನ್ ಮಾಡಲ್ ಸರ್ ಇದು? ಸರ್ 14 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ವೆಹಿಕಲ್? ಹೌದು ಸರ್. ಸರ್ ಪ್ರೈಸ್ ಸರ್ ಇದು 4,40,000 ಹೇಳ್ತಾ ಇದೀವಿ, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸೊ ಅದರಲ್ಲೂ ಕಡಿಮೆ ಆಗುತ್ತೆ ಸರ್? ಆಗುತ್ತೆ ಸರ್. ಸೊ ನೋಡಿ, ಮೋಡಿಫೈ ಮಾಡಿರೋ ವೆಹಿಕಲ್ 4,40,000 ಹೇಳ್ತಾ ಇದೀವಿ ಸರ್. ಸೊ ನೆಗೋಷಿಯಬಲ್ ಕೂಡ ಆಗುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ.
ಸರ್ 2015 ಮಾಡಲ್ ಸೆಕೆಂಡ್ ಓನರ್ 70,000 ಓಡಿರೋ ಆಲ್ಟಾ K10. ಓಕೆ ಸರ್ ಬರೀ 2,70,000 ಹೇಳ್ತಾ ಇದೀವಿ ಸರ್. 2,70,000. ಹೌದು ಸರ್. ಸರ್ ಒಂದ್ ಪ್ರೈಸ್ ಸರ್. ಸರ್ 2,60 ಕೊಟ್ಬಿಡೋಣ ಫೈನಲ್. 2,60 ಆಗುತ್ತೆ ಫೈನಲ್. ಹೌದು ಸರ್. ಸರ್ 2016 ಮಾಡಲ್ 64,000 ಓಡಿರೋ ಬೊಲೆನೋ. ಓಕೆ ಪೆಟ್ರೋಲ್ ವೆಹಿಕಲ್ ಸರ್. 5.5 ಲಕ್ಷ ಹೇಳ್ತೀವಿ, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಪೆಟ್ರೋಲ್ 5.5 ಲಕ್ಷ ಆಗುತ್ತೆ, ಅದ್ರ ಕಡಿಮೆ ಆಗುತ್ತಾ? ಹೌದು ಸರ್. ಸರ್ 17 ಮಾಡಲ್ ಸೆಕೆಂಡ್ ಓನರ್ ಸೆಲೋರಿಯಾ VXI ವೇರಿಯಂಟ್ ಆಗಿರುತ್ತೆ ಸರ್. ಓಕೆ ಬರೀ 3,80,000 ಹೇಳ್ತಾ ಇದೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡ್ತೀನಿ. ಸೊ ಸೆಲೆರಿಯೋ 17 ಮಾಡಲ್. 17 ಮಾಡಲ್ ಸೆಲೋರಿಯಾ ಸರ್. ಸರ್ 3,80,000 ಹೇಳ್ತಾ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಓಕೆ ನೋಡಿ, ಯಾರು ಒಂದು ಸೆಲೆರೋ ನೋಡ್ತಾರೆ ಸಿಟಿ ಲೋಡ್ ಚಿಕ್ಕ ಗಾಡಿನ, ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಸ್ಟಾರ್ 2013 ಮಾಡಲ್ 69,000 ಹೊಡ್ರೆ ಆಟೋಮೆಟಿಕ್ ವೆಹಿಕಲ್ ಸರ್. ಇದು ಆಟೋಮೆಟಿಕ್ ವೆಹಿಕಲ್. ಸರ್ ಪ್ರೈಸ್ ಸರ್ 275 ಹೇಳ್ತಾ ಇದೀವಿ, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸರ್ ಇದೊಂದು i20 ಇದೆ, 2009 ಮಾಡಲ್ ಸೆಕೆಂಡ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡಿ. ಸೊ ಬ್ಲಾಕ್ ಕಲರ್ ಅಲ್ಲಿ, ಬ್ಲಾಕ್ ಕಲರ್, ಬರೀ 1,90,000 ಕೊಟ್ಬಿಡೋಣ ಸರ್. ಬರೀ 1,90,000. ಹೌದು ಸರ್. ಸರ್ ಅದ್ರ ನೆಗೋಷಿಯಬಲ್ ಸರ್. ಸರ್ ಆನ್ ಟೇಬಲ್ ಇನ್ನೊಂದು 5,000 ಕಮ್ಮಿ ಮಾಡ್ಕೊಡೋಣ ಬನ್ನಿ. ಸರ್ 2009 ಮಾಡಲ್ ಸೆಕೆಂಡ್ ಓನರ್, VXI ಪೆಟ್ರೋಲ್ ವೆಹಿಕಲ್, ಎಲ್ಲ ಮ್ಯಾಗ್ವಿಲ್ಸ್ ಎಲ್ಲ ಹೊಸದ್ ಹಾಕಿದೆ ನೋಡಿ. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ ಅನ್ಬೋದು. ಸಿಲ್ವರ್ ಕಲರ್ ಇದೆ ನೋಡಿ, ಶಿಫ್ಟ್ ಯಾರು ನೋಡ್ತಾ ಇದ್ರೆ. ಸರ್ 2,75,000 ಹೇಳ್ತಾ, ಆನ್ ಟೇಬಲ್ ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಸೊ 2,70,000 ಅದ್ರಲ್ಲಿ ಕಡಿಮೆ ಆಗುತ್ತಾ? ಕಮ್ಮಿ ಆಗುತ್ತೆ ಸರ್. ಸರ್ ಫೀಗೋ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್, ಡೀಸೆಲ್ ವೆಹಿಕಲ್. ಸೊ ಡೀಸೆಲ್ ಸಿಂಗಲ್ ಓನರ್, ಇದು ಸಿಂಗಲ್ ಓನರ್ ಡೀಸೆಲ್ ಸರ್. 2,75,000 ಹೇಳ್ತಾ, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ನೋಡಿ. ಸಿಂಗಲ್ ಓನರ್ ಯಾರು ಫೀಗೋ ನೋಡ್ತಾರೆ, ಅದು ಡೀಸೆಲ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ 2,75,000 ಸರ್, ನೆಗೋಷಿಯಬಲ್ ಆಗುತ್ತೆ. ಸೊ ಕಡಿಮೆ ಆಗುತ್ತೆ ಅಂತ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ಬ್ರಿಯೋ ಇದೆ ನೋಡಿ, 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಗಾಡಿ ಸರ್. ಟಾಪ್ ಎಂಡ್ ಬರ್ತಾ ಇದು? ಹೌದು ಸರ್, ತುಂಬಾ ಚೆನ್ನಾಗಿದೆ ಟಾಪ್ ಎಂಡ್ ಗಾಡಿ. ಓಕೆ ನೋಡಿ, ಟಾಪ್ ಎಂಡ್ ಹೋಗಿ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಮಗೆ, ಗ್ಲಾಸ್ ಡಿಕ್ ಬರುತ್ತೆ ಇದಕ್ಕೆ. ಸೊ ಸಿಲ್ವರ್ ಕಲರ್ ಇದೆ ನೋಡಿ. ಸರ್ ಪ್ರೈಸ್ ಸರ್ 270 ಹೇಳ್ತಾ ಇದೀವಿ, ಆನ್ ಟೇಬಲ್ ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. ಎಷ್ಟು ಸರ್? 270 ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. ಓಕೆ ಸರ್ ಕ್ವಿಡ್ 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. 7,60,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಇದು 2,60,000 ಅದ್ರಲ್ಲಿ ಕಡಿಮೆ ಆಗುತ್ತಾ? ಅದರಲ್ಲೂ ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಸರ್ ಹೇಳಿ ಸರ್. ಆಲ್ಟೋ 800 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಬರೀ 2,10,000 ಹೇಳ್ತಾ ಇದೀವಿ, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಅದರಲ್ಲೂ ಕಡಿಮೆ ಆಗುತ್ತೆ ಸರ್. ಎಲ್ಲಾ ಗಾಡಿ ಆಯಿಲ್ ಸರ್ವಿಸ್, ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಫ್ರೀ ನಮ್ ಡ್ರೀಮ್ಸ್ ಕಾರ್ ಅಲ್ಲಿ. ಸೊ ಪ್ರತಿಯೊಂದು ಕಾರ್ ಮೇಲೂ ಫ್ರೀ. ಹೌದು ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ನ್ಯೂ ಸ್ಯಾಂಟ್ರಾ 2019 ಮಾಡಲ್ ಸಿಂಗಲ್ ಓನರ್ ಗಾಡಿ, 3,80,000 ಹೇಳ್ತಾ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸರ್ ರೆನಾಲ್ಟ್ ಕೈಗರ್ 2022 ಮಾಡಲ್ ಸಿಂಗಲ್ ಓನರ್, 37,000 ಹೊಡಿದೆ, ಬಟನ್ ಸ್ಟಾರ್ಟ್, ಡ್ಯೂಲ್ ಟೋನ್ ಬರುತ್ತೆ ಸರ್. ಓಕೆ ಸರ್. ಪ್ರೈಸ್ 5,90,000 ಹೇಳ್ತಾ ಇದೀನಿ ಸರ್, ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸರ್ ಲೋನ್ ಎಷ್ಟು ಸರ್ ಇದಕ್ಕೆ? ಸರ್ ಇದಕ್ಕೆ ಅರೌಂಡ್ 4 ಇಂದ 5 ಲಕ್ಷ ಲೋನೇ ಆಗುತ್ತೆ.